ಸಚಿವ ಭೈರತಿ ವಿರುದ್ಧ ಜಾರಕಿಹೊಳಿ ಅಸಮಾಧಾನ ಆಗಿದೆ. ಇಷ್ಟೆಲ್ಲ ಆದ ಮೇಲೆ ಸಹಜ ಜಾರಕಿಹೊಳಿ ಅಸಮಾಧಾನಕ್ಕೆ ಇದು ಕಾರಣ ಆಗಿದೆ. ಸಚಿವ ಭೈರತಿ ವಿರುದ್ಧ ಬೇಸರಗೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ. ಸರ್ಕಾರದಲ್ಲಿ ವರ್ಗಾವಣೆ ಅನ್ನೋದು ಒಂದು ಸಹಜ ಪ್ರಕ್ರಿಯೆ. ಅದು ಮಾನವೀಯತೆ ದೃಷ್ಟಿಯಿಂದ ಆದ್ರೂ ಹೇಳಬೇಕಾಗಿತ್ತು, ಅಟ್ಲೀಸ್ಟ್ ವಿಷಯ ತಿಳಿಸಬೇಕಾಗಿತ್ತು ಅನ್ನೋದು ಸತೀಶ್ ಜಾರಕಿಹೊಳಿ ಮಾತು. ನನ್ನ ಗಮನಕ್ಕೂ ಬರ್ತಾ ಇಲ್ಲ, ನನ್ನ ಗಮನಕ್ಕೆ ತರದೆ ವರ್ಗಾವಣೆಗಳಾಗ್ತಾ ಇದೆ. ಕೆಲ ದಿನದ ಹಿಂದೆ ಶಕೀಲ್ ವರ್ಗಾವಣೆಯನ್ನ ಮಾಡಿದ್ರು ಭೈರತಿ. ಶಕೀಲ್ ಜಾಗಕ್ಕೆ ಈಶ್ವರ್ ಉಳ್ಳಾಗಡ್ಡಿ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಅವಧಿ ಪೂರ್ವ ವರ್ಗಾವಣೆ ಪ್ರಶ್ನಿಸಿ ಕೆಎಟಿಯಿಂದ ಸ್ಟೇ ತರಲಾಗಿದೆ. ಜಾರಕಿಹೊಳಿ ಶಾಸಕ ಆಸಿಫ್ ಸೇಠ್ ಗಮನಕ್ಕೆ ತಂದೆ ಇಲ್ಲ ಭೈರತಿ ನಡೆಗೆ ಜಿಲ್ಲಾ ಕಾಂಗ್ರೆಸ್ ನಾಯಕರು ಅಸಮಾಧಾನಗೊಂಡಿದ್ದಾರೆ. ಹಲವು ತಿಂಗಳಿಂದ ಪಾಲಿಕೆಗೆ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿಲ್ಲ. ಈ ಬೆಳವಣಿಗೆಗಳ ಬಗ್ಗೆ ಸತೀಶ್ ಜಾರಕಿಹೊಳಿಗೆ ಗೊತ್ತೇ ಇಲ್ಲ, ಅವರ ಗಮನಕ್ಕೂ ಕೂಡ ಭೈರತಿ ತಂದಿಲ್ಲ. ಸರ್ಕಾರದಾಗ ಅಧಿಕಾರ ಇರ್ತೈತಿ, ಅದನ್ನ ನಿರಂತರವಾಗಿ ನಡೀತಾನೆ ಇರ್ತದೆ. ಏನದು ಇಲ್ಲ ನಡೀತದೆ, ಅದೇನ್ ಮಾತು ತರಬೇಕಂತ ಕಾಯ್ದೆ ಇಲ್ಲ. ತರಬೇಕಾಗಿರ್ತೈತೆ ಮಾನವೀಯ ದೃಷ್ಟಿಯಿಂದ ಕೇಳಿ ಹಾಕಬೇಕಾಗಿರ್ತೈತಿ, ಕೇಳೋದಲ್ಲ. ಇನ್ನು ಅದರಿಂದ ಏನು ನಮಗೇನು ತೊಂದರೆ ಏನಾಗೋಲ್ಲ. ಯಾವುದೇ ಅಧಿಕಾರಿಗಳು ಬಂದ್ರೆ ಅವ್ರ ಜೊತೆ ಕೆಲಸ ಮಾಡ್ತೀವಿ. ಅವರು ಬೇರೆ ಸಂಬಂಧಪಟ್ಟ ಇಲಾಖಾ ಸಚಿವರು ಕೇಳಬೇಕಾಗಿತ್ತು, ಈ ಥರ ಮಾಡ್ತಾ ಇದ್ವಿ, ಮಾಡ್ಲಿಕ್ಕೆ ಕಾರಣ ಕೂಡ ಹೇಳಬೇಕಾಗಿತ್ತಲ್ಲ. ಅದು ಕೇಳದೆ ಏಕಾಏಕಿ ಮಾಡೋದ್ರಿಂದ ಸ್ಥಳೀಯ ಶಾಸಕರು ಅವ್ರಿಗೆ ಹೆಚ್ಚು ಸಮಸ್ಯೆ ಆಗ್ತದೆ. ಯಾಕಂದ್ರೆ ಅವರು ಶಿಫಾರಸ್ ಮೇಲೆ ಬಂದಿರ್ತಾರ ಅವರು. ಸೊ ಆಯಾ ಸಚಿವರಿಗೆ ಕೇಳಬೇಕು. ಸರ್ಕಾರದಾಗ ಅಧಿಕಾರ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಬೆಳಗಾವಿ ಪಾಲಿಟಿಕ್ಸ್ ನಲ್ಲಿ ಏನಾಗ್ತಾ ಇದೆ? ಒಂದು ಕಡೆ ಡಿ.ಕೆ. ಶಿವಕುಮಾರ್ ಬಂದು ಅಲ್ಲಿ ಎಂಟ್ರಿ ಕೊಡ್ತಾರೆ, ಎಲ್ಲಾ ವಿಚಾರಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಎಂಟ್ರಿ ಆಗತ್ತೆ ಅನ್ನೋದ್ರ ಬಗ್ಗೆ ಸತೀಶ್ ಜಾರಕಿಹೊಳಿಗೆ ಅಸಮಾಧಾನ ಆಯಿತು. ಈಗ ನೋಡಿದ್ರೆ ಸಿಎಂ ಬಣದ ಆಪ್ತ ಸಚಿವರುಗಳೇ ಎಲ್ಲರೂ ಭೈರತಿ ಸುರೇಶ್ ಎಂಟ್ರಿ, ಇದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಹೇಳೋದೇನು ಹಾಗಾದ್ರೆ? ಶ್ವೇತಾ, ನೀವು ಗಮನಿಸಿರ್ಬೋದು, ಕಳೆದ ಹಲವು ವರ್ಷಗಳಿಂದ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನುವಂಥ ಆಕ್ಷೇಪ ಜಾರಕಿಹೊಳಿ ಸಹೋದರರಾಗಿತ್ತು. ಹಲವು ಬಾರಿ ಈಗ 2-3 ಸರ್ಕಾರ ಬದಲಾವಣೆ ಆದಾಗಿಂದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಬೆಳಗಾವಿ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂತೇಳಿ ಸ್ವತಃ ಸತೀಶ್ ಜಾರಕಿಹೊಳಿ ಅವರೇ ಬಹಿರಂಗವಾಗಿ ಸಮರವನ್ನು ಸಾಡಿದ್ರು. ಈ ಸಂಬಂಧಪಟ್ಟಂಗೆ ಈ ಸಂಗತಿಯನ್ನು ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದ್ರು. ಇದೀಗ ಮತ್ತವರ ಸಚಿವ ಕೂಡ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಎಂಟ್ರಿಯನ್ನು ಆಗ್ತಿರುವಂಥದ್ದು, ಇಲ್ಲಿ ಬೇಕಾದಂಥ ಅಧಿಕಾರಿಗಳನ್ನ ನಿಯೋಜನೆ ಮಾಡ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪನ ಈಗ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಿರುವಂಥದ್ದು. ಕಳೆದ 1 ವರ್ಷದ ಅವಧಿಯಲ್ಲಿ ಅಂದರೆ ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರಾಗಿ ಶುಭಾ ಅವರು ಬರ್ತಾರೆ. ಅದಾದ ಬಳಿಕ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಬೋಡಾ ಏನಿದೆ ಅದರ ಕಮಿಷನರ್ ಆಗಿ ಶಕೀಲ್ ಅಹಮದ್ ಅವರು ಬರ್ತಾರೆ. ಈ 2 ಅಧಿಕಾರಿಗಳ ವರ್ಗಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರ ಗಮನಕ್ಕೆ ತಂದಿಲ್ಲ. ಸತೀಶ್ ಜಾರಕಿಹೊಳಿ ಅವರ ವಿಷಯನ ಇಂಥ ಅಧಿಕಾರಿನ ನಿಮ್ಮ ಬೆಳಗಾವಿ ಕಳಿಸ್ತಾ ಇದ್ದೀವಿ ಅಂತೇಳಿ ವಿಷಯವನ್ನು ಕೂಡ ಭೈರತಿ ಸುರೇಶ್ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಹೇಳಿಲ್ಲ. ಹೀಗಾಗಿ ಸಹಜವಾಗಿ ಭೈರತಿ ಸುರೇಶ್ ನಡೆ ಈಗ ಸತೀಶ್ ಜಾರಕಿಹೊಳಿ ಅವರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಈ ಕಾರಣಕ್ಕೆ ಕಳೆದ ಹಲವು ದಿನಗಳಿಂದ ಬೆಳಗಾವಿ ಮಹಾನಗರ ಪಾಲಿಕೆಯೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಹೋಗ್ತಿಲ್ಲ. ಯಾಕಂತಂದರೆ ನಾವು ಹೇಳ್ತಕ್ಕಂಥ ಕೆಲಸಗಳನ್ನು ಅಧಿಕಾರಿಗಳು ಮಾಡ್ತಾ ಇಲ್ಲ ಅನ್ನುವಂಥ ಅಸಹಾಯಕತೆಯನ್ನು ಇದೀಗ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಅಷ್ಟೇ ಮಾಧ್ಯಮಗಳೆದುರು ತೋಡಿಕೊಂಡಿರುವಂಥದ್ದು. ಯಾವಾಗ ಶುಭಾ ಅವರು ಬರ್ತಾರೆ, ಶುಭಾ ಬಂದಂಥ ಸಂದರ್ಭದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಗಮನಕ್ಕೂ ಇಲ್ಲ, ಇತ್ತ ಆಸಿಫ್ ಶೇಖ್ ಗಮನಕ್ಕೂ ಇಲ್ಲ. ಮತ್ತೊಂದೆಡೆ ಶಕೀಲ್ ಅಹಮದ್ ಅವರು ಬುಡಾ ಆಯುಕ್ತರಾಗಿ ಬಂದಂಥ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಆಸಿಫ್ ಶೇಖ್ಗೂ ಹೇಳಿಲ್ಲ, ಇತ್ತ ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳಿಲ್ಲ. ಅದಾದ ಕೆಲ ದಿನಗಳ ಹಿಂದಷ್ಟು ಶಕೀಲ್ ಅಹಮದ್ ಅವರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಮತ್ತೆ ಈಶ್ವರ್ ಉಳ್ಳಾಗಡ್ಡಿ ಅವರನ್ನ ಬುಡಾ ಕಮಿಷನರ್ ಆಗಿ ಏನು ಭೈರತಿ ಸುರೇಶ್ ಅವರು ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದ್ರು. ಆದರೆ ಅವಧಿ ಪೂರ್ವ ವರ್ಗಾವಣೆ ಅನ್ನೋ ಕಾರಣಕ್ಕೆ ಕೆಎಟಿ ಹೋಗಿ ಆದೇಶವನ್ನು ಇದೀಗ ಸ್ಟೇ ಮಾಡಿಕೊಂಡು ಶಕೀಲ್ ಅಹಮದ್ ಅವರು ಮತ್ತೆ ತಮ್ಮ ಹುದ್ದೆಯಲ್ಲಿ ಮುಂದುವರೆದಿರುವಂಥದ್ದು. ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಿದ್ರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಸ್ಥಳೀಯ ಶಾಸಕರಾಗಲಿ ಯಾರ ಗಮನಕ್ಕೂ ಕೂಡ ಭೈರತಿ ಸುರೇಶ್ ಅವರು ತರ್ತಾ ಇಲ್ಲ. ಮಾನವೀಯತೆ ದೃಷ್ಟಿಯಿಂದ ಆದರೂ ಹೇಳಬೇಕಾಗಿತ್ತು, ಆದರೆ ಹೇಳಿಲ್ಲ ಅನ್ನುವಂಥ ಆಕ್ರೋಶವನ್ನು ಇದೀಗ ಸತೀಶ್ ಜಾರಕಿಹೊಳಿ ಹೊರಹಾಕ್ತಿರುವಂಥದ್ದು. ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ 2 ಸಚಿವರು ಕೂಡ ಗುರುತಿಸಿಕೊಂಡಿರುವಂಥದ್ದು, ಒಂದು ಸತೀಶ್ ಜಾರಕಿಹೊಳಿ, ಭೈರತಿ ಸುರೇಶ್. ಆದರೂ ಕೂಡ ಈಗ ಸಿದ್ದು ಆಪ್ತ ಬಣದ ಸಚಿವರ ಮಧ್ಯೆ ಈಗ ಮುಸುಕಿನ ಗುದ್ದಾಟ ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ನಡೀತಿರುವಂಥದ್ದು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.